ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಈ ಬಗ್ಗೆ ಬಿಜೆಪಿಯಿಂದ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿ ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂತಹ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂಥ ಚಲವದ್ ನರಸಿಂಹ ನಮ್ಮ ಜೊತೆ ಇರುವಂಥದ್ದು. ಸರ್, ಸಿದ್ದರಾಮಯ್ಯ ಹೇಳಿಕೆ ಗಮನಿಸಿದರೆ ಏನು ಸುತ್ತಿದ ಬಗ್ಗೆ? ನೋಡಿ, ಸಿದ್ದರಾಮಯ್ಯವರು ಒಂದು ರೀತಿಯ ಬಾಲಿಶ ಹೇಳಿಕೆಗಳನ್ನು ನೀಡೋದು ಈಗ ಪ್ರಾರಂಭ ಆಗಿದೆ. ಭವಿಷ್ಯ ಅವರಿಗೆ ನೆನಪಿರಬೇಕು, ಎಲ್ಲ ಸರ್ಕಾರಗಳಲ್ಲೂ ಏನಾದರೂ ಈ ರೀತಿ ಆದಾಗ ವಿರೋಧ ಪಕ್ಷ ಇರೋದು ಕೇಳಲಿಕ್ಕೇನೆ. ನೀವು ಇಂದಿನ ಸರ್ಕಾರಕ್ಕೆ ಹೋಲಿಕೆ ಮಾಡಿಕೊಂಡು ನಮ್ಮಲ್ಲಿ ಕಡಿಮೆ ಆಗಿತ್ತು, ಅಲ್ಲ ಅವರಲ್ಲಿ ಇಷ್ಟಾಗಿತ್ತು, ನಮ್ಮಲ್ಲಿ ಇನ್ನೂ ಇಷ್ಟ ಆಗಬೇಕು ಅಂತಿದೆಯಾ ಅಂದರೆ ನಮ್ಮನ್ನು ತಿರಸ್ಕಾರ ಮಾಡಿದರು ಜನ. ಆವಾಗ ನಿಮ್ಮ ಉತ್ತರ ಏನು? ಈಗ ನಮ್ಮನ್ನು ತಿರಸ್ಕಾರ ಮಾಡಲಿಕ್ಕೆ ಕಾರಣ ಏನು? ನೀವು ಚೆನ್ನಾಗಿ ಅಧಿಕಾರ ಮಾಡ್ತೀರಿ ಅಂತ ಅಂದರೆ ನಮಗೆ ಹೋಲಿಕೆ ಮಾಡಿಕೊಂಡು ನೀವು ಇದನ್ನು ಮಾತಾಡ್ತೀರಿ. ನೀವು ಬೇರೆ ಬೇರೆ ವಿಚಾರಗಳನ್ನು ಹೋಲಿಕೆ ಮಾಡಿ. ಆದರೆ ಅತ್ಯಾಚಾರಗಳು, ಮಹಿಳೆಯರ ಸಾವುಗಳು ಮತ್ತು ಹಸುಳೆಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು, ಇಂಥವುಗಳಿಗೆಲ್ಲ ಯಾರು ಉತ್ತರ ಕೊಡಬೇಕಾ? ಸರ್ಕಾರ ಕೊಡಬೇಕಾ? ಬಿ ಜೆ ಪಿ ಕೊಡಬೇಕಾ? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಹೋಲಿಕೆಗಳು ಸರಿಯಾದದ್ದಲ್ಲ. ನಾವು ಯಾವ ರೀತಿ ಕ್ರಮ ಜರುಗಿಸ್ತೀವಿ. ಇವತ್ತು ನೀವು ನೋಡಿ, ಅನೇಕ ಬಾಣಂತಿ ಮಹಿಳೆಯರು ತೀರ್ಕೊಂಡ್ರು, ಉಡಾಫೆ ಉತ್ತರ. ಹಸುಳೆಗಳು ಹಸುನಿಗಿದ್ವು, ಉಡಾಫೆ ಉತ್ತರ. ಇವತ್ತು ದನಕರುಗಳನ್ನು ಕೆಚ್ಚಲು ಕೊಯ್ತಕ್ಕಂಥ ಕೆಲಸ, ಕತ್ತು ಕಡಿಯತಕ್ಕಂಥ ಕೆಲಸ, ಮತ್ತು ಏನು ಗರ್ಭಿಣಿ ಆಗಿದ್ದಂಥ ಹಸುವನ್ನು ಕಡಿದು ಅದರಿಂದ ಕರುವನ್ನು ಇದು ಮಾಡ್ತಾರೆ. ಎಂಥ ನೀಚ ಕೆಲಸಗಳು ನಡೀತಾವೆ. ಇದಕ್ಕೆಲ್ಲ ಇವರ ಉತ್ತರ ಇದೇನಾ? ಹೋಲಿಕೆಗಳ? ಇದು ಒಂದು ಕೆಟ್ಟ ಸರ್ಕಾರ. ಬಹುಶಃ ಅವರಿಗೆ ಒಂದು ರೀತಿಯ ಮತಿಭ್ರಮಣೆ ಆಗಿದೆಯಾ ಅಂತ ನನಗೆ ಪ್ರಶ್ನೆ ಬರ್ತದೆ. ಅತ್ಯಾಚಾರ ಪ್ರಕರಣಕ್ಕೂ ಕೂಡ ಈ ರೀತಿ ಮಹಿಳೆಯರ ಬಗ್ಗೆ ಈ ರೀತಿ ಹೋಲಿಕೆ ಮಾಡುವಂಥದ್ದು ಒಂದು ಕ್ಷಮೆ ಕೇಳಬೇಕು ಮತ್ತು ಸೂಕ್ಷ್ಮತೆ ವಿಚಾರ ಅಲ್ವಾ? ಅಲ್ಲ, ಇದೊಂದು ಸೂಕ್ಷ್ಮತೆ ವಿಚಾರ. ಇಂಥ ಒಬ್ಬ ಮುಖ್ಯಮಂತ್ರಿ, ಸೀನಿಯರ್ ಪೊಲಿಟಿಷಿಯನ್ ಇಂಥ ಸಣ್ಣತಾಗಿ ಮಾತಾಡಬಾರ್ದಾಗಿತ್ತು. ಬಟ್ ಇದಕ್ಕೆ ಅವರು ಕ್ಷಮೆ ಕೇಳಬೇಕು. ಮತ್ತೊಂದು ವಿಚಾರ, ನೀವು ಆಗಲೇ ಮಾತಾಡ್ತಾ ಒಂದು ಪ್ರಶ್ನೆ ಅಂದರೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ಹಿಂದೆನೂ ಕೂಡ ಅವರು ಹೇಳಿದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾಯಿ ಅಡ್ಡ ಬಂತು ಅಂತ ಹೇಳಿದ್ರು ಅವ್ರು ಏನು ಅವರು ತಮ್ಮ. ಮತ್ತೊಂದು ಕಡೆ ಕಂಟೈನರ್ ಬಂತು ಅಂತ ಪೊಲೀಸ್ ಹೇಳಿರುವಂಥ ಇವೆಲ್ಲ ಒಂದಷ್ಟು ಇದು ವಿಚಾರ ಇದು. ಈಗ ನೀವು ಅದಕ್ಕೆ ಪೂರಕವಾಗಿ ನೀವು ಒಂದಷ್ಟು ಅನುಮಾನ. ಸಂಪೂರ್ಣ ಗೊಂದಲ ಇದೆ. ಆಕ್ಸಿಡೆಂಟ್ ನೋಡಿ ಆಗಿದೆ, ಆದಾಗ ಅವರಿಗೆ ಪೆಟ್ಟು ಆಗಿದೆ. ಅದು ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಅವ್ರಿಗಾಗಿರೋ ಪೆಟ್ಟಿಗೆ ನಮಗೂ ಕೂಡ ನೋವಿದೆ. ಮಾನವೀಯ ದೃಷ್ಟಿಯಿಂದ ನಾವು ಹೇಳೋದಾದರೆ ಇಂಥವುಗಳನ್ನು ಆದಾಗ ನಾವು ಅವರಿಗೆ ಗೌರವದಿಂದ ಇದು ಮಾಡಬೇಕು, ಸಾಂತ್ವನ ಹೇಳಬೇಕು. ಇದು ಸರಿ, ಚೇತರಿಸ್ಕೊಳ್ಬೇಕು. ಇದು ಒಂದು ಕಡೆ. ಎರಡನೇದು ನಾನು ಹೇಳೋದು, ಅನುಮಾನದ ಹುತ್ತ ಬೆಳೆದಿದೆ ಅಲ್ಲಿ. ಜನ ಕೇಳ್ತಿದ್ದಾರೆ, ನೀವು ಯಾಕೆ ಸೆಕ್ಯೂರಿಟಿ ತೊಗೊಳ್ಳಿಲ್ಲ, ಯಾಕೆ ನೀವು ಗನ್ಮ್ಯಾನ್ ತೊಗೊಳ್ಳಿಲ್ಲ, ಯಾಕೆ ಸರ್ಕಾರಿ ಕಾರ್ ತೊಗೊಳ್ಳಿಲ್ಲ, ಯಾಕೆ ಟೂರ್ ಪ್ರೋಗ್ರಾಮ್ ಹಾಕಲಿಲ್ಲ? ಬೇಕಾದಷ್ಟಿದೆ. ಅದಾದಮೇಲೆ ಫ್ಲೈಟ್ ಇತ್ತು, ಫ್ಲೈಟಲ್ಲಿ ಹೋಗಲಿಲ್ಲ. ನೀವು ರಸ್ತೆಯಲ್ಲಿ ರಾತ್ರಿ ಹೋದ್ರಿ. ಅದು ಆಕ್ಸಿಡೆಂಟ್ ಆದಮೇಲೆ ಅಲ್ಲಿ ಏನು ಮಹಾಜರು ಏನೂ ಮಾಡಲಿಲ್ಲ. ಇದ್ದಕ್ಕಿದ್ದಾಗೆ ಕಾರನ್ನು ಒತ್ಕೊಂಡು ಹೋದರು. ಎಲ್ಲಿಗೆ ಹೋದರು? ಅದರಲ್ಲಿ ಏನಿತ್ತು? ಅಂಥದ್ದೇನಿತ್ತು? ಇದು ಜನರ ಪ್ರಶ್ನೆ ಆಗಿದೆ. ಜನರು ನನ್ನ ಕೇಳುವ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳಿದ್ದೇನೆ. ಅದರಲ್ಲಿತ್ತು, ನಾವು ಕೆಲವು ನಮಗೆ ಗುಮಾನಿ ಇತ್ತು, ಪೊಲೀಸ್ನವ್ರು ಹತ್ರಕ್ಕೂ ಕೂಡ ಬಿಡಲಿಲ್ಲ, ಅದರಲ್ಲಿ ಹಿಂದೆ ಭಾಳಷ್ಟು ಬ್ಯಾಗ್ಗಳು ತುಂಬಿದ್ದವು, ಅದೆಲ್ಲ ಹೇಳಿದರು. ಅದನ್ನು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನ್ರಿ ನೀವು ವಿರೋಧ ಪಕ್ಷದ ನಾಯಕರಾಗಿ ಅದರ ಬಗ್ಗೆ ಮಾತಾಡ್ತಿಲ್ಲ ಅಂತ. ನಮ್ಮ ಗಮನಕ್ಕೆ ಬಂದ ಮೇಲೆ ಆದರೂ ನಾವು ಕೇಳದೇ ಇದ್ದರೆ ಮತ್ತೆ ನಮ್ಮ ಕರ್ತವ್ಯ ಲೋಪ ಆಗುತ್ತಲ್ಲ. ಆ ಕಾರಣದಿಂದ ಕೇಳಿದ್ದೇನೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಇವತ್ತು ನಾಯಿಯಿಂದ ಆಯಿತಾ, ಯಾರಾದರೂ ಹಿಟ್ ಆ್ಯಂಡ್ ರನ್ ಆಯಿತಾ, ಅಥವಾ ಡ್ರೈವರ್ ನಿದ್ದೆ ಮಾಡಿದ್ರಿಂದ ಇದಾಯ್ತಾ? ಇದು ಬೇರೆ ವಿಷಯ. ಇದು ಗೊಂದಲ ನೀವೇ ಸೃಷ್ಟಿ ಮಾಡಿರೋದು. ಎರಡನೇದು, ಅದರಲ್ಲಿ ಅಷ್ಟೊಂದು ಇದರಲ್ಲಿ ನೀವು ಮಾಜರು ಮಾಡದೆ ಒತ್ಕೊಂಡು ಹೋಗ್ಬೇಕಾದ್ರೆ ಕಾರಣ ಏನು? ಅದರಲ್ಲಿ ಏನಿತ್ತು? ಏನು ಎಷ್ಟು ಎಲ್ಲಿಗೆ ಸಾಗಿಸ್ತಾ ಇತ್ತು? ಇದು ಪ್ರಶ್ನೆ ಇರೋದು. ಸಾಮಾನ್ಯ ಸಚಿವರೆಲ್ಲ ನೀವು ಟೂರ್ ಹೋಗ್ಬೇಕಾದ್ರೆ ಒಂದು ಟೂರ್ ಪ್ರೋಗ್ರಾಮ್ ಎಲ್ಲರೂ ಕೂಡ ಇಶ್ಯೂ ಮಾಡ್ತಾರಲ್ವಾ? ಅದೊಂದು ಎಲ್ಲರೂ ಮಾಡಲೇಬೇಕು. ಅದನ್ನು ಮಾಡಿಲ್ಲ. ಇದೆಲ್ಲವನ್ನು ತಿರಸ್ಕಾರ ಮಾಡಿ ನೀವು ಹೋದ್ರಿ, ಕಾರಣ ಏನು? ಸೆಕ್ಯೂರಿಟಿ ಬೇರೆ ಇರಲಿಲ್ಲ ಅಲ್ಲಿ, ಯಾವುದಿಲ್ಲ, ಗನ್ಮೆನ್ನು ಕೂಡ ಇಟ್ಕೊಂಡಿಲ್ಲ ಅವರು. ಇದು ವಿಷಯ ಇರ್ತಕ್ಕ. ಕಾರಲ್ಲಿ ಏನಾದರೂ ಹಣ ಇತ್ತು ಬ್ಯಾಗಲ್ಲಿ ಅಂತ ಅನುಮಾನ. ಇವಾಗ ಎಲ್ಲ ಜನ ಕೇಳ್ತಿರೋದು ಇತ್ತು ಅನ್ನೋದೇ ಈಗ ಇದು ಟಾಕ್ ಆಫ್ ದ ಟೌನ್. ಎಲ್ಲ ಕಡೆನೂ ಮಾತಾಡ್ತಿದ್ದಾರೆ.
ಅಂದಮೇಲೆ ಜನನೇ ಮಾತಾಡುವಾಗ ನಾವು ಮಾತಾಡಲಿಲ್ಲ ಅಂತಂದ್ರೆ ತಪ್ಪಾಗೋದಿಲ್ವ? ನಮ್ಮ ಪ್ರಶ್ನೆಗಳು ಸರಿ ಇದ್ರೆ ಉತ್ತರ ಕೊಡಬೇಕು. ಇದ್ರಲ್ಲಿ ಪೊಲೀಸ್ ಫೈಲೂರ್ ಅಂತ ಏನಾದರೂ ಕಾಣಿಸುತ್ತಂತೆ? ಅಲ್ಲ, ಅಂದ್ರೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಆಕ್ಸಿಡೆಂಟ್ ಆದಮೇಲೆ ಆ ಮಹಜರ್ ಮಾಡುವಂಥದ್ದು ಅಥವಾ ಅಲ್ಲಿ ಆ ಥರದ್ದು ಏನಾದರೂ ಅಂತ? ಅದು ಎಲ್ಲಕ್ಕೂ ಪೊಲೀಸ್ ಅವರನ್ನು ಅವರು ಬಳಕೆ ಮಾಡಿದ್ದಾರೆ ಅಂತ, ಪೊಲೀಸ್ ಫೋರ್ಸನ್ನು ಇದೆಲ್ಲಕ್ಕೂ ಬಳಕೆ ಮಾಡಿದ್ದಾರೆ ಅನ್ನೋದು ವಿಷಯ. ಇದು ನಿಮ್ಮ ಪ್ರಶ್ನೆ ಅಥವಾ ಸಾರ್ವಜನಿಕರು ನಿಮ್ಗೆ ಕೇಳ್ತಾರೆ? ಸಾರ್ವಜನಿಕರ ಪ್ರಶ್ನೆಯೂ ಹೌದು, ನನ್ನ ಪ್ರಶ್ನೆಯೂ ಹೌದು. ಯಾರಾದರೂ ಕೂಡ ಈ ಬಗ್ಗೆ ಒಂದು ನಿಮ್ಮ ಹತ್ರ ಮಾತಾಡಿದ ಮಾಹಿತಿ ಕೊಡಿ, ಅಂದರೆ ನಿಮ್ಗೊಂದಷ್ಟು ರಾಜಕಾರಣ ಏನು ಮಾಹಿತಿಗಳು ಬರ್ತಾನೆ ಇರ್ತವೆ, ಬಟ್ ನಾವು ಯಾವುದನ್ನು ಕೇಳಬೇಕೋ ಅದು ನನ್ನ ಇದಕ್ಕೆ ಬಿಟ್ಟಿದ್ದು. ನನ್ನ ಪ್ರಶ್ನೆಗಳು ಕೇಳಿದ್ದೀನಿ, ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು. ಬೆಂಗಳೂರಿನ ಹಣ ಸಾಗಿಸ್ತಾ ಇದ್ರು ಒಂದು ಅನುಮಾನ ಅಂತ? ಅದೇ ಅನುಮಾನ ಇರೋದು, ಅದೇ ಅನುಮಾನ ಇರೋದು. ಚಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು, ಜೊತೆಗೆ ಈ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಬೇಕು ಮತ್ತು ಪೊಲೀಸರನ್ನು ಕೂಡ ಬಳಸ್ಕೊಂಡಿದ್ದಾರೆ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಈ ಬಗ್ಗೆ ಬಿಜೆಪಿಯಿಂದ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿ ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂತಹ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂಥದ್ದು. ಸರ್, ಸಿದ್ದರಾಮಯ್ಯ ಹೇಳಿಕೆ ಗಮನಿಸಿದೆ, ಏನು ಅನಿಸುತ್ತೆ ಇದ್ರ ಬಗ್ಗೆ? ನೋಡಿ, ಸಿದ್ದರಾಮಯ್ಯವರು ಒಂದು ರೀತಿಯ ಬಾಲಿಶ ಹೇಳಿಕೆಗಳನ್ನು ನೀಡೋದು ಈಗ ಪ್ರಾರಂಭ ಆಗಿದೆ. ಭವಿಷ್ಯ ಅವರಿಗೆ ನೆನಪಿರಬೇಕು, ಎಲ್ಲ ಸರ್ಕಾರಗಳಲ್ಲೂ ಏನಾದರೂ ಈ ರೀತಿ ಆದಾಗ ವಿರೋಧ ಪಕ್ಷ ಇರೋದು ಕೇಳಲಿಕ್ಕೇನೆ. ನೀವು ಇಂದಿನ ಸರ್ಕಾರಕ್ಕೆ ಹೋಲಿಕೆ ಮಾಡಿಕೊಂಡು ನಮ್ಮಲ್ಲಿ ಕಡಿಮೆ ಆಗಿತ್ತು, ಅಲ್ಲ ಅವರಲ್ಲಿ ಇಷ್ಟಾಗಿತ್ತು, ನಮ್ಮಲ್ಲಿ ಇನ್ನೂ ಇಷ್ಟ ಆಗಬೇಕು ಅಂತಿದೆಯಾ ಅಂದರೆ ನಮ್ಮನ್ನು ತಿರಸ್ಕಾರ ಮಾಡಿದರು ಜನ. ಆವಾಗ ನಿಮ್ಮ ಉತ್ತರ ಏನು? ಈಗ ನಮ್ಮನ್ನು ತಿರಸ್ಕಾರ ಮಾಡಲಿಕ್ಕೆ ಕಾರಣ ಏನು? ನೀವು ಚೆನ್ನಾಗಿ ಅಧಿಕಾರ ಮಾಡ್ತೀರಿ ಅಂತ. ಅಂದರೆ ನಮಗೆ ಹೋಲಿಕೆ ಮಾಡಿಕೊಂಡು ನೀವು ಇದನ್ನು ಮಾತಾಡ್ತೀರಿ. ನೀವು ಬೇರೆ ಬೇರೆ ವಿಚಾರಗಳನ್ನು ಹೋಲಿಕೆ ಮಾಡಿ. ಆದರೆ ಅತ್ಯಾಚಾರಗಳು, ಮಹಿಳೆಯರ ಸಾವುಗಳು ಮತ್ತು ಹಸುಳೆಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು, ಇಂಥವುಗಳಿಗೆಲ್ಲ ಯಾರು ಉತ್ತರ ಕೊಡಬೇಕಾ? ಸರ್ಕಾರ ಕೊಡಬೇಕಾ? ಬಿ ಜೆ ಪಿ ಕೊಡಬೇಕಾ? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಹೋಲಿಕೆಗಳು ಸರಿಯಾದದ್ದಲ್ಲ. ನಾವು ಯಾವ ರೀತಿ ಕ್ರಮ ಜರುಗಿಸ್ತೀವಿ. ಇವತ್ತು ನೀವು ನೋಡಿ, ಅನೇಕ ಬಾಣಂತಿ ಮಹಿಳೆಯರು ತೀರ್ಕೊಂಡ್ರು, ಉಡಾಫೆ ಉತ್ತರ. ಹಸುಳೆಗಳು ಹಸುನಿಗಿದ್ವು, ಉಡಾಫೆ ಉತ್ತರ. ಇವತ್ತು ದನಕರುಗಳನ್ನು ಕೆಚ್ಚಲು ಕೊಯ್ತಕ್ಕಂಥ ಕೆಲಸ, ಕತ್ತು ಕಡಿಯತಕ್ಕಂಥ ಕೆಲಸ, ಮತ್ತು ಏನು ಗರ್ಭಿಣಿ ಆಗಿದ್ದಂಥ ಹಸುವನ್ನು ಕಡಿದು ಅದರಿಂದ ಕರುವನ್ನು ಇದು ಮಾಡುತ್ತೆ. ಎಂಥ ನೀಚ ಕೆಲಸಗಳು ನಡೀತಾವೆ. ಇದಕ್ಕೆಲ್ಲ ಇವರ ಉತ್ತರ ಇದೇನಾ? ಹೋಲಿಕೆಗಳ? ಇದು ಒಂದು ಕೆಟ್ಟ ಸರ್ಕಾರ. ಬಹುಶಃ ಅವರಿಗೆ ಒಂದು ರೀತಿಯ ಮತಿಭ್ರಮಣೆ ಆಗಿದೆಯಾ ಅಂತ ನನಗೆ ಪ್ರಶ್ನೆ ಬರ್ತದೆ. ಅತ್ಯಾಚಾರ ಪ್ರಕರಣಕ್ಕೂ ಕೂಡ ಈ ರೀತಿ ಮಹಿಳೆಯರ ಬಗ್ಗೆ ಈ ರೀತಿ ಹೋಲಿಕೆ ಮಾಡುವಂಥದ್ದು ಒಂದು ಕ್ಷಮೆ ಕೇಳಬೇಕು ಮತ್ತು ಸೂಕ್ಷ್ಮತೆ ವಿಚಾರ ಅಲ್ವಾ? ಅಲ್ಲ, ಇದೊಂದು ಸೂಕ್ಷ್ಮತೆ ವಿಚಾರ. ಇಂಥ ಒಬ್ಬ ಮುಖ್ಯಮಂತ್ರಿ, ಸೀನಿಯರ್ ಪೊಲಿಟಿಷಿಯನ್ ಇಂಥ ಸಣ್ಣತಾಗಿ ಮಾತಾಡಬಾರ್ದಾಗಿತ್ತು. ಬಟ್ ಇದಕ್ಕೆ ಅವರು ಕ್ಷಮೆ ಕೇಳಬೇಕು. ಮತ್ತೊಂದು ವಿಚಾರ, ನೀವು ಆಗಲೇ ಮಾತಾಡ್ತಾ ಒಂದು ಪ್ರಶ್ನೆ, ಅಂದರೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿರುತ್ತು. ಹಿಂದೆನೂ ಕೂಡ ಅವರು ಹೇಳಿದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು, ನಾಯಿ ಅಡ್ಡ ಬಂತು ಅಂತ ಹೇಳಿದ್ರು ಅವರು, ಏನು ಅವರು ತಮ್ಮ. ಮತ್ತೊಂದು ಕಡೆ ಕಂಟೈನರ್ ಬಂತು ಅಂತ ಪೊಲೀಸ್ ಹೇಳಿರುವಂಥ ಇವೆಲ್ಲ ಒಂದಷ್ಟು ಇದು ವಿಚಾರ. ಇದು ಈಗ ನೀವು ಅದಕ್ಕೆ ಪೂರಕವಾಗಿ ನೀವು ಒಂದಷ್ಟು ಅನುಮಾನ. ಸಂಪೂರ್ಣ ಗೊಂದಲ ಇದೆ. ಆಕ್ಸಿಡೆಂಟ್ ನೋಡಿ ಆಗಿದೆ, ಆದಾಗ ಅವರಿಗೆ ಪೆಟ್ಟು ಆಗಿದೆ. ಅದು ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಅವ್ರಿಗಾಗಿರೋ ಪೆಟ್ಟಿಗೆ ನಮಗೂ ಕೂಡ ನೋವಿದೆ. ಮಾನವೀಯ ದೃಷ್ಟಿಯಿಂದ ನಾವು ಹೇಳೋದಾದರೆ ಇಂಥವುಗಳನ್ನು ಆದಾಗ ನಾವು ಅವರಿಗೆ ಗೌರವದಿಂದ ಇದು ಮಾಡಬೇಕು, ಸಾಂತ್ವನ ಹೇಳಬೇಕು, ಇದು ಸರಿ, ಚೇತರಿಸ್ಕೊಳ್ಬೇಕು. ಇದು ಒಂದು ಕಡೆ. ಎರಡನೇದು ನಾನು ಹೇಳೋದು, ಅನುಮಾನದ ಹುತ್ತ ಬೆಳೆದಿದೆ ಅಲ್ಲಿ. ಜನ ಕೇಳ್ತಿದ್ದಾರೆ, ನೀವು ಯಾಕೆ ಸೆಕ್ಯೂರಿಟಿ ತೊಗೊಳ್ಳಿಲ್ಲ, ಯಾಕೆ ನೀವು ಗನ್ಮ್ಯಾನ್ ತೊಗೊಳ್ಳಿಲ್ಲ, ಯಾಕೆ ಸರ್ಕಾರಿ ಕಾರ್ ತೊಗೊಳ್ಳಿಲ್ಲ, ಯಾಕೆ ಟೂರ್ ಪ್ರೋಗ್ರಾಮ್ ಹಾಕಲಿಲ್ಲ? ಬೇಕಾದಷ್ಟಿದೆ. ಅದಾದಮೇಲೆ ಫ್ಲೈಟ್ ಇತ್ತು, ಫ್ಲೈಟಲ್ಲಿ ಹೋಗಲಿಲ್ಲ. ನೀವು ರಸ್ತೆಯಲ್ಲಿ ರಾತ್ರಿ ಹೋದ್ರಿ. ಅದು ಆಕ್ಸಿಡೆಂಟ್ ಆದಮೇಲೆ ಅಲ್ಲಿ ಏನು ಮಹಜರು ಏನೂ ಮಾಡಲಿಲ್ಲ. ಇದ್ದಕ್ಕಿದ್ದಾಗೆ ಕಾರನ್ನು ಒತ್ಕೊಂಡು ಹೋದರು. ಎಲ್ಲಿಗೆ ಹೋದರು? ಅದರಲ್ಲಿ ಏನಿತ್ತು? ಅಂಥದ್ದೇನಿತ್ತು? ಇದು ಜನರ ಪ್ರಶ್ನೆಯಾಗಿದೆ. ಜನರು ನನ್ನ ಕೇಳುವ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳಿದ್ದೇನೆ. ಏನಂತ ಕೇಳಿ ಸರ್, ಅದರಲ್ಲೇನಾದ್ರು ಕೂಡ ಅದರಲ್ಲಿತ್ತು, ನಾವು ಕೆಲವು ನಮಗೆ ಗುಮಾನಿ ಇತ್ತು, ಪೊಲೀಸ್ನವ್ರು ಹತ್ರಕ್ಕೂ ಕೂಡ ಬಿಡಲಿಲ್ಲ, ಅದರಲ್ಲಿ ಹಿಂದೆ ಭಾಳಷ್ಟು ಬ್ಯಾಗ್ಗಳು ತುಂಬಿದ್ದವು, ಅದೆಲ್ಲ ಹೇಳಿದರು. ಅದನ್ನು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನ್ರಿ ನೀವು
ವಿರೋಧ ಪಕ್ಷದ ನಾಯಕರಾಗಿ ಅದರ ಬಗ್ಗೆ ಮಾತಾಡ್ತಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದ ಮೇಲೆ ಆದರೂ ನಾವು ಕೇಳದೇ ಇದ್ದರೆ ಮತ್ತೆ ನಮ್ಮ ಕರ್ತವ್ಯ ಲೋಪ ಆಗುತ್ತಲ್ಲ. ಆ ಕಾರಣದಿಂದ ಕೇಳಿದ್ದೇನೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಇವತ್ತು ನಾಯಿಯಿಂದ ಆಯ್ತಾ, ಯಾರಾದರೂ ಹಿಟ್ ಆ್ಯಂಡ್ ರನ್ ಆಯ್ತಾ, ಅಥವಾ ಡ್ರೈವರ್ ನಿದ್ದೆ ಮಾಡಿದ್ರಿಂದ ಇದಾಯ್ತಾ, ಇದು ಬೇರೆ ವಿಷಯ. ಇದು ಗೊಂದಲ ನೀವೇ ಸೃಷ್ಟಿ ಮಾಡಿರೋದು. ಎರಡನೇದು, ಅದರಲ್ಲಿ ಅಷ್ಟೊಂದು ಇದರಲ್ಲಿ ನೀವು ಮಾಜರು ಮಾಡದೆ ಒತ್ಕೊಂಡು ಹೋಗ್ಬೇಕಾದ್ರೆ ಕಾರಣ ಏನು? ಅದರಲ್ಲಿ ಏನಿತ್ತು, ಏನು ಎಷ್ಟು ಎಲ್ಲಿಗೆ ಸಾಗಿಸ್ತಾ ಇತ್ತು, ಇದು ಪ್ರಶ್ನೆ ಇರೋದು. ಸಾಮಾನ್ಯವಾಗಿ ಸಚಿವರೆಲ್ಲ ನೀವು ಟೂರ್ ಹೋಗ್ಬೇಕಾದ್ರೆ ಒಂದು ಟೂರ್ ಪ್ರೋಗ್ರಾಮ್ ಎಲ್ಲರೂ ಕೂಡ ಇಶ್ಯೂ ಮಾಡ್ತಾರಲ್ವಾ, ಅದೊಂದು ಎಲ್ಲರೂ ಮಾಡಲೇಬೇಕು, ಅದನ್ನು ಮಾಡಿಲ್ಲ. ಇದೆಲ್ಲವನ್ನು ತಿರಸ್ಕಾರ ಮಾಡಿ ನೀವು ಹೋದ್ರಿ, ಕಾರಣ ಏನು? ಸೆಕ್ಯೂರಿಟಿ ಬೇರೆ ಇರಲಿಲ್ಲ ಅಲ್ಲಿ, ಯಾವುದಿಲ್ಲ, ಗನ್ಮೆನ್ನು ಕೂಡ ಇಟ್ಕೊಂಡಿಲ್ಲ ಅವರು. ಇದು ವಿಷಯ ಇರ್ತಕ್ಕ. ಆ ಕಾರಲ್ಲಿ ಏನಾದರೂ ಹಣ ಇತ್ತು ಬ್ಯಾಗಲ್ಲಿ ಅಂತ ಒಂದು ಅನುಮಾನ. ಇವಾಗ ಎಲ್ಲ ಜನ ಕೇಳ್ತಿರೋದು ಇತ್ತು ಅನ್ನೋದೇ ಈಗ ಇದು ಟಾಕ್ ಆಫ್ ದ ಟೌನ್. ಎಲ್ಲ ಕಡೆನೂ ಮಾತಾಡ್ತಿದ್ದಾರೆ ಅಂದಮೇಲೆ ಜನನೇ ಮಾತಾಡುವಾಗ ನಾವು ಮಾತಾಡಲಿಲ್ಲ ಅಂತಂದ್ರೆ ತಪ್ಪಾಗೋದಿಲ್ವ? ನಮ್ಮ ಪ್ರಶ್ನೆಗಳು ಸರಿ ಇದ್ರೆ ಉತ್ತರ ಕೊಡಬೇಕು. ಇದರ ಪೊಲೀಸ್ ಫೈಲೂರ್ ಅಂತ ಏನಾದರೂ ಕಾಣಿಸುತ್ತಂತೆ? ಅಲ್ಲ, ಅಂದರೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಆಕ್ಸಿಡೆಂಟ್ ಆದಮೇಲೆ ಆ ಮಹಜರ್ ಮಾಡೋಂಥದ್ದು ಅಥವಾ ಅಲ್ಲಿ ಆ ಥರದ್ದು ಏನಾದರೂ ಅಂತ? ಅದು ಎಲ್ಲಕ್ಕೂ ಪೊಲೀಸ್ ಅವರನ್ನು ಅವರು ಬಳಕೆ ಮಾಡಿದ್ದಾರೆ ಅಂತ, ಪೊಲೀಸ್ ಫೋರ್ಸನ್ನು ಇದೆಲ್ಲಕ್ಕೂ ಬಳಕೆ ಮಾಡಿದ್ದಾರೆ ಅನ್ನೋದು ವಿಷಯ. ಇದು ನಿಮ್ಮ ಪ್ರಶ್ನೆ ಅಥವಾ ಸಾರ್ವಜನಿಕರು ನಿಮ್ಗೆ ಕೇಳ್ತಾರೆ? ಸಾರ್ವಜನಿಕರ ಪ್ರಶ್ನೆಯೂ ಹೌದು, ನನ್ನ ಪ್ರಶ್ನೆಯೂ ಹೌದು. ಯಾರಾದರೂ ಕೂಡ ಈ ಬಗ್ಗೆ ಒಂದು ನಿಮ್ಮ ಹತ್ರ ಮಾತಾಡಿದ ಮಾಹಿತಿ ಕೂಡ ಅಂದರೆ ನಿಮ್ಗೊಂದಷ್ಟು ರಾಜಕಾರಣ ಏನು ಮಾಹಿತಿಗಳು ಬರ್ತಾನೆ ಇರ್ತವೆ, ಬಟ್ ನಾವು ಯಾವುದನ್ನು ಕೇಳಬೇಕೋ ಅದು ನನ್ನ ಇದಕ್ಕೆ ಬಿಟ್ಟಿದ್ದು. ನನ್ನ ಪ್ರಶ್ನೆಗಳು ಕೇಳಿದ್ದೀನಿ, ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು. ಬೆಂಗಳೂರಿನ ಹಣ ಸಾಗಿಸ್ತಾ ಇದ್ರು ಒಂದು ಅನುಮಾನ ಅಂತ. ಅದೇ ಅನುಮಾನ ಇರೋದು. ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿರುವಂಥದ್ದು, ಜೊತೆಗೆ ಈ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಬೇಕು ಮತ್ತು ಪೊಲೀಸರನ್ನು ಕೂಡ ಬಳಸ್ಕೊಂಡಿದ್ದಾರೆ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿಜಯ್ ಜನ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.